ಪ್ರತಿ ವರ್ಷ ನಾವು ಗಣೇಶ ಚತುರ್ಥಿಯನ್ನು ಉತ್ಸಾಹದಿಂದ ಆಚರಿಸುತ್ತೇವೆ. ಮನೆ ಮನೆಗಳಲ್ಲಿ, ಬೀದಿ ಬೀದಿಗಳಲ್ಲಿ ಗಣೇಶನ ಮೂರ್ತಿ ತಂದು ಪೂಜೆ ಮಾಡಿ ಹಬ್ಬವನ್ನು ಭಕ್ತಿ ಭಾವದಿಂದ ನಡೆಸುತ್ತೇವೆ. ಹಬ್ಬ ಮುಗಿದ ಮೇಲೆ ನಾವು ಮಾಡುವ ಒಂದು ಮಹತ್ವದ ಕೆಲಸವೇ ಗಣೇಶನ ವಿಸರ್ಜನೆ. ನೀವು ಏನು ಮಾಡುತ್ತೀವಿ ಅಂದರೆ, ಗಣೇಶನನ್ನು ಕೂರಿಸೋದು, 3 ಅಥವಾ 7 ದಿನ ಕಳೆದ ನಂತರ ತೆಗೆದುಕೊಂಡು ಹೋಗಿ ನೀರಿನಲ್ಲಿ 3 ಬಾರಿ ಮುಳುಗಿ ಏಳಿ ಕೊನೆಗೆ ಅಲ್ಲೇ ಬಿಟ್ಟು ಬರೋದು. ಆದರೆ ನಾವು ಯೋಚಿಸಿದ್ದೀವ, ಗಣೇಶನನ್ನು ನೀರಿಗೆ ಏಕೆ ಮುಳುಗಿಸುತ್ತೇವೆ? ಇದರ ಹಿಂದೆ ಇರುವ ನಿಜವಾದ ಪೌರಾಣಿಕ ಕಥೆಗಳೇನು, ತತ್ವಗಳು ಮತ್ತು ಸಂದೇಶಗಳೇನು ಎಂಬುದು ಗೊತ್ತೇ ಇರುವುದಿಲ್ಲ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ಪೌರಾಣಿಕ ಹಿನ್ನೆಲೆ, ತಾತ್ವಿಕ ಅರ್ಥ ಮತ್ತು ನಮ್ಮ ಬದುಕಿಗೆ ಇದರಿಂದ ಸಿಗುವ ಪಾಠಗಳೇನು ತಿಳಿಯೋಣ ಬನ್ನಿ. ನಾವು ನಿಮಗೆ ಮೊದಲಿನ ಕಥೆಯಲ್ಲಿ ಗಣೇಶನು ಯಾವ ರೀತಿ ಜನಿಸಿದ, ಇವನಿಗೆ ಆನೆ ತಲೆ ಏಕೆ ಬಂತು, ಇದರ ತತ್ವ ಸಂದೇಶಗಳೇನು ಎಂಬುದನ್ನು ತಿಳಿಸಿದ್ದೇವೆ. ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ತಮ್ಮ ದೇಹದ ಗಂಧದ ಲೇಪದಿಂದ ಅಥವಾ ತಮ್ಮ ದೇಹದ ಉಂಟಾದ ಮಣ್ಣಿನಿಂದ ಒಂದು ಮಗುವನ್ನು ರಚಿಸಿ ಅದಕ್ಕೆ ಜೀವ ತುಂಬಿ ಅದಕ್ಕೆ ಗಣೇಶ ಎಂದು ಹೆಸರನ್ನು ಇಡುತ್ತಾಳೆ. ಗಣೇಶನು ಮಣ್ಣಿನಿಂದ ಹುಟ್ಟಿದ ದೇವರು. ಆದ್ದರಿಂದ ನಾವು ಪ್ರತಿ ವರ್ಷ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ಮನೆಗೆ ತರುತ್ತೇವೆ. ಇಲ್ಲಿ ಒಂದು ಅರ್ಥವಿದೆ. ನಾವು ಎಲ್ಲರೂ ಮಣ್ಣಿನಿಂದ ಹುಟ್ಟಿದವರೇ. ನಮ್ಮ ದೇಹ ಪ್ರಕೃತಿಯ ತತ್ವಗಳಿಂದ ನಿರ್ಮಾಣವಾಗಿದೆ. ಆದ್ದರಿಂದ ಗಣೇಶನ ಮೂರ್ತಿಯ ಮೂಲಕ ನಾವು ಇದನ್ನು ನೆನಪಿಸಿಕೊಳ್ಳಲೇಬೇಕು. ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಏನಕ್ಕೆ ಮುಳುಗಿಸುತ್ತೇವೆ ಎಂದರೆ, ಇಲ್ಲಿ ನಾವು 3 ತತ್ವಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಆ 3 ತತ್ವಗಳೆಂದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಮಣ್ಣಿನಿಂದ ಮೂರ್ತಿ ತಯಾರಾಗುವುದು ಸೃಷ್ಟಿಯಾಗುತ್ತದೆ. ಮಣ್ಣಿನಿಂದ ತಯಾರಾದ ಮೂರ್ತಿಯನ್ನು ಒಂದು ನಿರ್ದಿಷ್ಟ ಅಥವಾ ಮನೆಗೆ ತಂದು ಪೂಜೆ ಮಾಡುತ್ತೇವೆ. ಇದು ಸ್ಥಿತಿಯನ್ನು ಸೂಚಿಸುತ್ತದೆ. ಕೊನೆಯದಾಗಿ ಹಬ್ಬ ಮುಗಿದ ಮೇಲೆ ಸ್ಥಾಪಿಸಿದ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುತ್ತೇವೆ. ಇದು ಲಯವನ್ನು ಸೂಚಿಸುತ್ತದೆ. ಆದ್ದರಿಂದ ಇದು ಕೇವಲ ಮೂರ್ತಿಯಲ್ಲ, ನಮ್ಮ ಬದುಕಿನ ತತ್ವಗಳು ಕೂಡ ಅಡಗಿರುವುದನ್ನು ನಾವು ಮನಗಾಣಬೇಕು. ಹಾಗೆಯೇ ನಾವು ಹುಟ್ಟುತ್ತೇವೆ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಬದುಕುತ್ತೇವೆ ಮತ್ತು ಪ್ರಕೃತಿಗೆ ಮರಳುತ್ತೇವೆ. ಗಣೇಶನ ವಿಸರ್ಜನಾ ಪ್ರಕ್ರಿಯೆಯ ರೀತಿಯಲ್ಲಿಯೇ ನಮ್ಮ ಜೀವನ ಚಕ್ರ ನಡೆಯುತ್ತದೆ. ಆದ್ದರಿಂದ ಗಣೇಶನ ವಿಸರ್ಜನಾ ಎಂಬುದು ಈ ಜೀವನದ ಚಕ್ರದ ಸಂಕೇತವಾಗಿದೆ. ಒಮ್ಮೆ ಗಣೇಶನು ತನ್ನ ತಾಯಿಯಾದ ಪಾರ್ವತಿಗೆ ಹೇಳುತ್ತಾನೆ, ಅಮ್ಮ, ನನ್ನನ್ನು ಜನರು ಪ್ರತಿ ವರ್ಷ ಮನೆಗೆ ಕರೆದುಕೊಂಡು ಬಂದು ಪೂಜೆ ಮಾಡಿ ಹಬ್ಬ ಮುಗಿದ ಮೇಲೆ ಮತ್ತೆ ನನ್ನನ್ನು ಪ್ರಕೃತಿಗೆ ಹಿಂದಿರುಗಿಸಿದರೆ ನಾನು ಅವರ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆದ್ದರಿಂದಲೇ ಈ ಪದ್ಧತಿ ಆರಂಭವಾಯಿತು. ದೇವರು ನಮ್ಮ ಜೀವನದಲ್ಲಿ ಅತಿಥಿಯಂತೆ ಬರುತ್ತಾನೆ, ನಮ್ಮ ಮನೆಯಲ್ಲಿ ಆನಂದ ತರುತ್ತಾನೆ, ನಂತರ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಆದರೆ ಅವರ ಆಶೀರ್ವಾದ ಸದಾ ನಮ್ಮೊಡನೆ ಉಳಿಯುತ್ತದೆ ಎಂಬುದು ಅತಿ ದೊಡ್ಡ ಸಂದೇಶ ಇದರಿಂದಾಗಿ ನಮಗೆ ತಿಳಿಯುತ್ತದೆ. ಗಣೇಶನ ವಿಸರ್ಜನೆಯು ನಮಗೆ ಪ್ರಮುಖವಾದ 3 ತತ್ವಶಾಸ್ತ್ರ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು ಅನಿತ್ಯತೆ, ಅಂದರೆ ಜಗತ್ತಿನಲ್ಲಿ ಶಾಶ್ವತವಾದುದು ಯಾವುದೂ ಇಲ್ಲ ಎಂದು. ಎರಡನೆಯದಾಗಿ ಪ್ರಕೃತಿ ಪ್ರೀತಿ, ನಾವು ಪ್ರಕೃತಿಯಿಂದ ಪಡೆದದ್ದನ್ನು ಮತ್ತೆ ಪ್ರಕೃತಿಗೆ ಹಿಂದಿರುಗಿಸಲೇಬೇಕು. ಮೂರನೆಯದಾಗಿ ಆಂತರಿಕ ದೇವರು, ದೇವರನ್ನು ಮೂರ್ತಿ ರೂಪವಾಗಿ ಕಾಣುವ ಬದಲು ನಮ್ಮ ಆಂತರಿಕ ಮನಸ್ಸಿನ ಭಕ್ತಿಯಲ್ಲಿ ಕಾಣಬೇಕಾಗುತ್ತದೆ. ಒಮ್ಮೆ ಒಬ್ಬ ರಾಜನು ಗಣೇಶನ ಚತುರ್ಥಿಯ ಆಚರಣೆಯ ಸಂದರ್ಭದಲ್ಲಿ ಗಣೇಶನ ಚಿನ್ನದ ಮೂರ್ತಿಯನ್ನು ಮಾಡಿಸುತ್ತಾನೆ. ಹಬ್ಬ ಮುಗಿದ ಮೇಲೆ ಆ ಚಿನ್ನದ ಮೂರ್ತಿಯನ್ನು ನೀರಲ್ಲಿ ಮುಳುಗಿಸೋಕೆ ಹಿಂಜರಿಯುತ್ತಾನೆ.
ಈ ಹಿಂಜರಿಕೆಯನ್ನು ಕಂಡು ಅಲ್ಲಿಗೆ ಬಂದ ಮಂತ್ರಿಗಳು ಹೇಳುತ್ತಾರೆ, ರಾಜನೇ, ಗಣೇಶನು ಮಣ್ಣಿನಿಂದ ಹುಟ್ಟಿದವನು, ಆದ್ದರಿಂದ ಅವನು ಪ್ರಕೃತಿಗೆ ಮರಳಲೇಬೇಕು. ಚಿನ್ನದಿಂದ ಮಾಡಿದರೆ ಇದಕ್ಕೆ ಯಾವುದೇ ತತ್ವವಿಲ್ಲ ಎನ್ನುತ್ತಾನೆ. ಈ ಒಂದು ಘಟನೆಯಿಂದ ನಾವು ತಿಳಿಯಬೇಕಾದ ಪಾಠವೇನೆಂದರೆ, ಹಬ್ಬದ ಹಿಂದಿರುವ ಅರ್ಥವನ್ನು ಮರೆಯಬಾರದು ಎಂಬುದನ್ನು ತಿಳಿಸುತ್ತದೆ. ಗಣೇಶನ ವಿಸರ್ಜನೆ ಕೇವಲ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಲ್ಲ, ಇದು ಮಾನವ ಹಾಗೂ ಪರಿಸರದ ಜೊತೆಗೆ ಸಂಬಂಧವನ್ನು ಹೊಂದಿದೆ. ನೀರಿನಲ್ಲಿ ಮೂರ್ತಿ ಕರಗಿದಾಗ ಮತ್ತೆ ಇದು ಪ್ರಕೃತಿಯ ಭಾಗವಾಗುತ್ತದೆ. ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನು ಬಳಸುವಂತೆ ಹೆಚ್ಚು ಒತ್ತಡ ಮಾಡಲಾಗುತ್ತಿದೆ. ಹೀಗಾಗಿ ಸ್ನೇಹಿತರೆ, ಗಣೇಶನ ವಿಸರ್ಜನೆ ಎಂದರೆ ಕೇವಲ ಒಂದು ಆಚರಣೆಯಲ್ಲ, ಅದು ಒಂದು ಪೌರಾಣಿಕ ಕಥೆ, ತತ್ವ ಸಂದೇಶಗಳು ಜೊತೆಗೆ ಪ್ರಕೃತಿಯ ಪ್ರೀತಿ ಮತ್ತು ಜೀವನ ಪಾಠಗಳನ್ನು ನಮಗೆ ತಿಳಿಸುತ್ತದೆ. ಇನ್ನು ಮುಂದೆ ನೀವು ಗಣೇಶನನ್ನು ಮುಳುಗಿಸುವಾಗ ಇದು ಕೇವಲ ದೇವರ ವಿದಾಯ ಅಲ್ಲ, ಪ್ರಕೃತಿಯೊಂದಿಗೆ ಅವರ ಲಯ ಎಂದು ನೆನಪಿಟ್ಟುಕೊಳ್ಳಿ. ಗಣೇಶ ನಿಮಗೆ ಒಳ್ಳೆಯದನ್ನೇ ಮಾಡಲಿ. ಈ ಒಂದು ಮಾಹಿತಿ ನಿಮಗೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ.